ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಿನ್ನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅನುಶ್ರೀ ಅಂತಿದ್ದಾರೆ, ಅವ್ರದ್ದು ಬರ್ತ್ಡೇ ಇತ್ತು. ನಿನ್ನೆ ವಿಶ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ವಿಶ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಬರ್ತ್ಡೇ ಅನುಶ್ರೀ. ಆ ದೇವರು ನಿಮಗೆ ಆರೋಗ್ಯ, ಆಯುಷು, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್ ಯು. ಹಾಗೆ ಇನ್ನೊಂದು ಮಾತು ಸ್ನೇಹಿತರೆ, ದಯವಿಟ್ಟು ನೀವು ಯಾರಾದರೂ ಬರ್ತಡೆಗೆ ಆಗಲಿ ಅಥವಾ ಏನಕ್ಕೆ ಆಗಲಿ ವಿಶ್ ಮಾಡಿ ಅಂತ ಕೇಳೋದಿದ್ರೆ ನನಗೆ ಹಿಂದಿನ ದಿನ ಕಮೆಂಟ್ ಮಾಡಿ ಅಥವಾ ಇವತ್ತಿನ ದಿನ ಬೆಳಗ್ಗೆ ಬೇಗನೆ ಕಮೆಂಟ್ ಮಾಡಿ. ಆವಾಗ ನಾನು ನೋಡಿ ಅವತ್ತಿನ ದಿನನೇ ವಿಶ್ ಮಾಡಿಬಿಡ್ತೀನಿ. ನನಗೂ ತುಂಬ ಖುಷಿ ಆಗುತ್ತೆ. ಏಕೆಂದರೆ ನೀವು ವಿಶ್ ಮಾಡಿ ಅಂತ ಕೇಳಿರ್ತೀರ, ಅವತ್ತು ನಿಮ್ಮ ಬರ್ತಡೇ ಅಂತ ಹೇಳಿರ್ತೀರ. ನಾನು ವೀಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಇಟ್ಬಿಟ್ಟಿರ್ತೀನಿ. ಅಪ್ಲೋಡ್ ಇಟ್ಟರೆ ನಾನು ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. 1 ಅವರಿಂದ 2 ಅವರ್ ಅಪ್ಲೋಡ್ ಆಗೋಕ್ಕೆ ತೊಗೊಳುತ್ತೆ. ಹಾಗಾಗಿ ನಾನು ಅದನ್ನು ಮತ್ತೆ ಬ್ಯಾಕ್ ಬಂದು ಮತ್ತೆ ಎಡಿಟ್ ಮಾಡೋಕ್ಕಂತೂ ಚಾನ್ಸೇ ಇಲ್ಲ. ಆವಾಗ 3-4 ಅವರ್ಸ್ ಹೋಗ್ಬಿಡುತ್ತೆ ನಮಗೆ. ಹಾಗಾಗಿ ದಯವಿಟ್ಟು ಬೇಗನೆ ಸ್ವಲ್ಪ ಕಮೆಂಟ್ ಮಾಡಿದ್ರೆ ನಮಗೂ ಅಟ್ಲೀಸ್ಟ್ ಅದನ್ನು ವೀಡಿಯೋನ ಎಡಿಟ್ ಮಾಡಬೇಕಾದ್ರೆ ಆ್ಯಡ್ ಮಾಡಿ ಖುಷಿಯಾಗಿ ವಿಶ್ ಮಾಡ್ತೀವಿ. ಯಾಕೆಂದರೆ ಅವತ್ತಿನ ದಿನನೇ ವಿಶ್ ಮಾಡೋಕ್ಕೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ನಿನ್ನೆ ಅವ್ರು ವಿಶ್ ಮಾಡೋಕ್ಕಾಗಿಲ್ಲ ಅಂತ ನನಗೆ ಆ್ಯಕ್ಚುಲಿ ತುಂಬ ಫೀಲ್ ಆಯಿತು. ಅದಕ್ಕೆ ಇವತ್ತು ಬೆಳಗ್ಗೆ ಎಡಿಟ್ ಮಾಡುವಾಗ ಫಸ್ಟೇ ಅವ್ರ ಹೆಸರು ಹೇಳಿ ವಿಶ್ ಮಾಡಿಬಿಟ್ಟೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅನುಶ್ರೀ. ಅದಕ್ಕೆ ದಯವಿಟ್ಟು ಎಲ್ಲ ಹಿಂದಿನ ದಿನ ಅಥವಾ ಬೆಳಗ್ಗೆನೇ ಕಮೆಂಟ್ ಮಾಡಿ ವಿಶ್ ಮಾಡೋದಿದ್ರೆ. ಹಾಗೆ ಯಾಕೆ ನಮ್ಮ ಸ್ನೇಹಿತರೆಲ್ಲ ಕಮೆಂಟ್ ಮಾಡೋದನ್ನು ಕಮ್ಮಿ ಮಾಡಿಬಿಟ್ಟಿದ್ದೀರಾ? ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಪುಟ್ಟಿ ಪುಟ್ಟಿ ಎತ್ತಾಗೋದ್ಲು ನಮ್ಮ ಪುಟ್ಟಿ? ಎಲ್ಲೂ ಇಲ್ವಲ್ಲ ಒಳಗೆ? ಇತ್ತಕಂದ್ರೆ ಕಸ ಗುಡಿಸ್ತಾವಳನ ಅಂತ ಬಂದೆ, ಇನ್ನೂ ಕಸನ ಗುಡಿಸಿಲ್ಲವ? ಎತ್ತಾಗೋಯ್ತು? ಅಯ್ಯೋ, ಕಸ ನಾನು ಯಾರವಸಿ ಗುಡಿಸ್ಕೊಡೋಣ ಪಾಪ, ಎಲ್ಲಾನು ಒಂದೇ ಮಾಡ್ತದೆ. ನಾನು ಇತ್ತೀಚೆಗೆ ಹೊಟ್ಟೆ ಇಟ್ಕೊಂಡು ಭಂಗ ಮಾಡೋಕೆ ಹಾಕಿಲ್ಲ ಅಂತವ ಜಾಸ್ತಿ ಸಹಾಯನೇ ಮಾಡೋಕೆ ಹೋಯ್ತಾ ಇಲ್ಲ ಪಾಪ. ಎಲ್ಲ ಒಂದೇ ಸರ್ಸರ ಮಾಡ್ಕೊಬಿಡ್ತತೆ, ಏನು ಕೇಳೋಕ್ಕೆ ಇಲ್ಲ. ಗುಡ್ಸಾರ ಇಡ್ತೀನಿ, ಇದೆಲ್ಲನೂ ಗುಡಿಸಿ ಕ್ಲೀನ್ ಮಾಡಿದರೆ ಬಂದು ಎತ್ತಾಕಳಕಾರ ಎತ್ತಾಕತ್ತತೆ. ಏಟೋ ಓಟು ಅದಕ್ಕೂ ಹೊಸ ಸಹಾಯ ಆಯ್ತತೆ. ಈ 10 ಜನ ಇದ್ವಿ, ಎಲ್ಲಾನು ಒಂದೇ ಮಾಡಬೇಕು ಅಂದರೆ ನಾನೇ ಎಲ್ಲನೂ ಗುಡಿಸ್ಬರ್ತೀನಿ. ನೋಡೋಣ, ಬತ್ತಾಳೆ, ಎಲ್ಲಾರ ಹೋಗಿದ್ರೆ ಬತ್ತಾಳೆ. ಓ, ಇಲ್ಲೇ ಬಿದ್ದೈತೆ ಪರ್ಕೆ, ಒಳ್ಳೇದಾಯ್ತು. ಅತ್ತಾಗಿ ಎಲ್ಲಾನು ಗುಡಿಸಿ ಮಂಕ್ರ ಒಳಗೆ ತುಂಬಿಟ್ರೆ ಎತ್ತಾಗ್ತದೆ ಪಾಪ. ಎತ್ಕೊಂಡು ಹೋಗಿ ಸುರಿದು ಬರ್ತತೆ. ನನಗಂತೂ ಎತ್ಕೊಂಡೋಗಿ ಸುರಿದು ಬರೋಕೆ ಹಾಕಿಲ್ಲ. ಎಲ್ಲಾನು ಗುಡಿಸಿ ಮಂಕ್ರ ಒಳಗೆ ತುಂಬಿಟ್ರೆ ಎತ್ಕೊಂಡು ಹೋಗ್ಬಿಟ್ಟು ತುಂಬ ಬರ್ತದೆ, ಹಾಕ್ಬಿಟ್ಟು ಬರ್ತತೆ. ಬಗ್ಗಕ್ಕೆ ಹಾಕಲ್ವಲ್ಲಪ್ಪ, ಹೆಂಗೆ ಬಗ್ಗನೆ ನೋಡೋಣ. ಹೆಂಗೋ ಹಸಿ ಬಗ್ ತಕಂದ್ರೆ ಆಯ್ತು. ಅಯ್ಯಪ್ಪ ದೇವ್ರೆ, ಬಗ್ಗಕ್ಕೆ ಆಗಕ್ಕಿಲ್ವಲ್ಲಪ್ಪ. ಅಯ್ಯೋ, ಹೊಟ್ಟೆ ಹಿಡ್ಕೊಂಡು ಬಗ್ಗಿ ಎದಳೋದು ಅಂದರೆ ಆಗಕ್ಕಿಲ್ಲ. ಯಾವಳು ಬಿಡಿಸ್ತಾಳವ ದೇವ್ರೆ, ಇನ್ನೇನು ಮಾಡೋಕ್ಕಾಯ್ತತೆ ಪಾಪ. ಅದ್ರ ಮೇಲೆ ಎಲ್ಲನೂ ಬಿಟ್ಟರೆ ಆಯ್ತತೆ. ಹೊಸಿ ನಾನುವೇ ಸಹಾಯ ಮಾಡಿಕೊಡ್ಬೇಕು, ಗುಡಿಸ್ಬಿಡೋಣ. ಅಪ್ಪ ದೇವ್ರೆ, ಈಸ್ ಕೆಲಸ ಮಾಡೋಕ್ಕಾಗಲ್ವಲ್ವ? ಉಸಿರು ಹಂಗೆ ಹೊಡಿತದೆ ಹಾಕಂದು. ಅಯ್ಯೋ ದೇವ್ರೆ, ಯಾವಾಗ ಮಗುಡ್ತೈತೆ ಅನ್ನೋಂಗೆ ಆಗ್ಬಿಟ್ಟೈತೆ ನನಗಂತೂ. ಹೋಗತ್ತಾಗಿ ಈ ಹೊಟ್ಟೆಯ ಒತ್ಕೊಂಡು ತಿರ್ಗಕ್ಕೆ ಹಾಕಿಲ್ಲ. ಅಯ್ಯೋ ಶಾಂತ, ಓ ಇಲ್ಲ ಅವಳೇನೋ ಇವಳು ಅಪ್ಪನ ಮನೇಲಿ ಕಸ ಗುಡಿಸ್ತಾ ಕೂತವಳೆ. ಬಸ್ರಿ ಎಲ್ಲ ಬಾಣಿತನಕ್ಕೆ ಬಂದಿರಬೇಕು, ಬಸ್ರು ಬಾಣಿತನಕ್ಕೆ. ಮಾತಾಡ್ಸಿ ನೋಡೋಣ. ಶಾಂತ, ಶಾಂತ, ಏನವ್ವ ಕಸ ಗುಡಿಸ್ತಾ ಇದೀಯಾ? ಯಾವಾಗ ಬಂದೆ? ಮಾವ, ನೀವು? ನಾನು ಬಂದು ಎಲ್ಲ ಸುಮಾರು ದಿನವೇ ಆಯ್ತು ಬಿಡಿ. ದಿನ ಅನ್ನಕ್ಕೇನು ತಿಂಗಳೇ ಆಗೋಯ್ತು, 2 ತಿಂಗಳಾಗೋಯ್ತು. ನೀವೇನು ಇದ್ಕಿದ್ದಂಗೆ ಬಂದ್ಬಿಟ್ಟಿರಾ? ಏನು ಸಮಾಚಾರ? ತಿಂಗಳೇ ಆಗೋತೆ? ಹೌದೇ, ನನಗೆ ಗೊತ್ತೇ ಇರಲಿಲ್ಲ ವಿಷಯ. ಅಯ್ಯೋ, ನಾನು ಮನೆಯ ನಮ್ಮ ಮಾವ ಊರಿಗೆ ಬಂದಿತ್ತ ಮಗ ನೋಡೋಕ್ಕೆ ಅಂತ. ಆಗ ಬಂದು ನೋಡ್ಕೊಂಡು ಏನು ನಮ್ಮೂರ ಕಡೆಗೆ ಬರೋಕ್ಕೆ ಇಲ್ಲ, ಮಗ ಕಳಿಸಿ ಅಂದರು ಕಳ್ಸೋಕ್ಕಿಲ್ಲ. ಏನು ಹಂಗಾರೆ ಏನು ಮಗಳು ಓದ್ಲು ಅಂತ ಅಂದ್ಬಿಟ್ಟು ನಮ್ಮ ಸಂಬಂಧನೇ ಕಳ್ಕೋಬೇಕು ಅಂತ ಮಾಡಿರ ಏನು? ನಿಮ್ಗೆ ಏನು ಹಂಗಾರೆ ನಮ್ಮ ನೋಡಿದ್ರೆ ಏನೋ ಅನ್ಸೋಕ್ಕಿಲ್ವ? ಹಂಗೆ ಹೆಂಗೆ ಅಂತ ಭಾರಿ ಮಾತಾಡ್ಬಿಟ್ರು ಕಣಮ್ಮ. ನಾನು ಮಗ ಕಳ್ಸೋಕ್ಕೆ ನನಗೀಗ ನೋಡು ಅವಳು ಇಲ್ಲ, ಈ ಹುಡುಗಿನೂ ಕಳ್ಸಿ ಕುತ್ಕೊಬಿಟ್ರೆ ಮನೇಲಿ ಒಬ್ಬಂಟಿಗೆ ಆಗ್ಬಿಡ್ತೀನಿ, ತಲೆ ಚಿಟ್ಟಿಡ್ದು ಅದಕ್ಕೆ ಕಷ್ಟವೋ ಸುಖವೋ ನನ್ನ ಮಗಳು ನಂತಾಕಿರಲಿ ಅಂತ ಇಟ್ಕೊಂಡಿದ್ದೆ. ಮಾವನವ್ರು ಓದ್ಬಾರ್ ಬಂದಂಗೆಲ್ಲ ಮಾತಾಡ್ಬಿಟ್ರಲ್ಲ, ಯಾಕೋ ಮನಸ್ಸು ತಡಿಲಿಲ್ಲ. ಇನ್ನೇನು ಅಲ್ತವ ಹೆಂಗೋ ವಾರಕ್ಕೆ ಕೊಟ್ಟಿದ್ದೀನಾ, ಅದಕ್ಕೆ ಅತ್ತಾಗಿ ಇನ್ನೇನು ತಲೆ ಕೆಡ್ಸ್ಕೊಳ್ಳೋದು ಇರೋಕ್ಕಿಲ್ಲ. ಅದು ಏನು ನೋಡಿ ಮಾತಾಡ್ಸ್ಕೊಂಡು 1-2 ದಿನ ಅವ್ರು ಕೊಟ್ಟು ಇದ್ದೋದ್ರೆ ಅವ್ರಿಗೂ ಏಟೋ ಸಮಾಧಾನ ಆಯ್ತಲ್ವವ. ಅದಕ್ಕೆ ಇದ್ದೋಗೋಣ ಅಂತ ಬಂದೆ ಆಟೆಯ. ನೀನೇ ನನಗೆ ಆಗ್ಲೇ ಬಂದು ಇಲ್ಲೇ ಇದ್ದೀನಿ ಅಂತೀಯ? ವಾ, ಹೌದೇ? ಮತ್ತೆ ಅಲ್ಲಿ ತಾನೇ ಒಬ್ಬರೇ ಇರ್ತೀರಾ, ಏನು ಮಾಡೋಕ್ಕಾಯ್ತತೆ? ಮಗ ಇಟ್ಕೊಂಡು ದಿನ ಎಣ್ಗಡಕ್ಕಿಂತವ ಇಲ್ಲಿ ದೊಡ್ಡಪ್ಪ ಒಂದೇ ಆಯ್ತತ್ತಪ್ಪ. ದೊಡ್ಡಪ್ಪನ ತಲೆ ಬಿಡ್ಬೋದು, ಇಲ್ಲ ನೀವು 1-2 ದಿನ ಬಂದು ಆಗಾಗ್ಗೆ ಇದ್ದು ಹೋಗ್ಬೋದಪ್ಪ. ನೀವು ಬರೋಕ್ಕೆ ಇಲ್ಲ, ಯಾವಾಗಲೂ ಅಲ್ಲೇ ಇರ್ತೀರಾ. ಅದಕ್ಕೆ ದೊಡ್ಡಪ್ಪನ ಸಿಟ್ಟು ಬಂದಿರಂಗೈತೆ. ಈಗ 1-2 ದಿನ ಇರ್ತೀರಾ ಇಲ್ಲ ಓದ್ತೀರಾ? ಇಲ್ಲ ಕಣಮ್ಮ, 1-2 ದಿನ ಇರೋಣ ಅಂತಲೇ ಬಂದೀವ್ನಿ. ಏನು ಕೆಲಸ ಇಲ್ವಲ್ಲ, ವಾರಕ್ಕೆ ಕೊಟ್ಟು ಬಂದಿದ್ದೀನಿ ಅನ್ನಲ್ಲ ನಾನು. ಅದಕ್ಕೆ 1-2 ದಿನ ಇದ್ದೇಯಾ. ಅವಳಿಗೂ ಮಗಿಗೂ ಒಂಥರ ಬೇಜಾರು ಕಾಲ್ದಂಗೆ ಆಯ್ತತ್ತೆ. ಅದಕ್ಕೆ 1-2 ದಿನ ಇದ್ದುಬಿಟ್ಟೆ ಓದ್ತೀನಿ. ಅಕ್ಕ ಅಕ್ಕ, ಇಲ್ಲ ಶಾಂತಕ್ಕ, ಎಲ್ಲಿದೆಯೇ? ಇಲ್ಲ ಇದೀನ್ಕಂತ ಬಾರೇ ಪುಟ್ಟಿ, ಇಲ್ಲಿ ದನಿ ಕೊಟ್ಟಿಗೆ ಇದೀನ್ಕಂತ ಬಾ. ಇಲ್ಲಿದೆಯೇ? ನಾನು ಅತ್ತಕ್ಕೆಲ್ಲ ಹುಡುಕ ಬಂದೆ, ಎಲ್ಲೋದ್ಲಪ್ಪ ಅಂತವ.
ಕಸ ಯಾಕೆ ಬಿಡಿಸ್ತಾ ಇದೀಯ ಅಕ್ಕ? ಇಡು ಅಲ್ಲಿ ಪರ್ಕೆ ಇಡು. ನಿಮಗೆ ಹೊಟ್ಟೆ ಹಿಡ್ಕೊಂಡು ಬಗ್ಗಕ್ಕೆ ಹಾಕಿಲ್ಲ, ಅಲ್ಲಿಡು, ನಾನು ಗುಡ್ಸ್ಕೊತೀನಿ ಇಡು. ಪುಟ್ಟಿ ಪುಟ್ಟಿ ಸಂದಾಕಿದೀಯವ್ವ? ಅಲ್ಲೇ 7 ತೊಡಲಾಗಿದೀಯವ್ವ. ನಾನು ನೋಡ್ದಾಗ ಇನ್ನೂ ಚಿಕ್ಕ ಹುಡುಗಿ. ಹ್ಞೂ ಮಾಮ, ಸಂದಾಕಿದ್ದೀನಿ. ನೀವು ಸಂದಾಕಿದ್ದೀರೇ? ನೀವು ನೋಡಿದಾಗ ಅಂದರೆ ಜಯಕ್ಕನ ಮದುವೆ ಆಗಿ ನೋಡಿದ್ದು. ಈಗೆಲ್ಲ ಜಯಕ್ಕನ ಮದುವೆ ಆಗಿ ಅವಳು ಹೋಗಿ ಮತ್ತೆ ಈಗೆಲ್ಲ ನಿಮ್ಗೆ ಆಟದ ಮಗಳವಳೆ, ಮತ್ತೆ ನಾನು ಹಂಗೆ ಇರೋಕ್ಕಾಯ್ತತೆ? ಹ್ಞೂ ಕಣಮ್ಮ, ಮದುವೆ ಆಗೇ ನೋಡಿದ್ದು, ಅವಳು ತೀರೋಗಿದ್ದು ಆಯಿತು. ಈಗೆಲ್ಲ ನನ್ನ ಮಗಳಿಗೆ 3-4 ವರ್ಷ ಆಗಕ್ಕೆ ಬಂತು. ಇನ್ನು ಹಂಗೆ ಇರು ಅಂದರೆ ಆಯ್ತತೆ? ಚೆನ್ನಾಗಿ ಮಾತಾಡ್ತೀಯ ಕಣಮ್ಮ, ಭಾರಿ ಸಂದಾಕ ಮಾತಾಡ್ತೀಯ ಬಿಡು. ಅವಳು ಹಂಗೆ ಮಾಮ ಮಾತಾಡೋದು. ಅಂದರೆ ಬೇರೆ ಅಷ್ಟಕ್ಕೆಲ್ಲ ಹಂಗೆ ಮಾತಾಡೋಕ್ಕಿಲ್ಲ. ನಮ್ಮವರೇ ಆದರೆ, ನಮ್ಮ ಗುರುತು ಪರಿಚಯ ಇರೋರಾದರೆ ಒಸಿ ಮಾತಾಡ್ತಾಳೆ. ಬ್ಯಾರರ್ಥ ಅಂತೂ ತುಟಿ ಎರಡು ಮಾಡೋಕ್ಕಿಲ್ಲ ಕಮ್ಮ. ಅಯ್ಯೋ ಭಾರಿ ಇದು ಹುಡುಗಿ. ನನ್ನಷ್ಟು ಮಾತಾಡೋಕ್ಕಿಲ್ಲ ಮಾತ್ರ ಬೇರೆಯವ್ರತವ. ಒಳ್ಳೇದು ಕಣವ, ಹಂಗೆ ಇರಲಿ ಬಾ. ಹಂಗಂತವ ಚಿಕ್ಕತ್ತೆ ಚಿಕ್ಕ ಮಾವ ಎಲ್ಲ ಎತ್ತಕೋದ್ರವ. ಅಪ್ಪ ಬೆಳಗ್ಗೆ ಎದ್ದನೆ ಕಾಫಿ ಕುಡಿದು ಹೊಲ್ತಕ್ಕೊಬಿಡ್ತಾನೆ ಮಾವ. ಇನ್ನೇನಿದ್ರು ಅವ್ನು ನೋದ್ಕೆ ಬರೋದು. ಅವ್ವ ಇಲ್ಲೇ ಅದೇ ನಮ್ಮ ಹಿತ್ಲೈತೆ ನೋಡಿ, ಅಲ್ಲಿ ಮ್ಯಾಕೆ ಚೆನ್ನಾಗ್ತವ ಆ ಕಡೆಗೆ. ಆ ಹಿತ್ಲಲ್ಲಿ ಸಣ್ಣದಾಗ ಒಂದು ಗುಡ್ಸ್ಲಂಗೆ ಮಾಡೈತಲ್ಲ, ಅಲ್ಲೇ ಇರೋದು ಅವ್ವ ಹೆಚ್ಕೆಯ. ನಿಂಗಕ್ಕೂ ಅವಳು ಹೆಚ್ಕೆ ಅಲ್ಲೇ ಇರ್ತಾರೆ. ಯಾವಾಗಾರ ಊಟದ ಟೈಮ್ಗೆ ಎಲ್ಲಾರ ಬಂದರೆ ಮಾಡಿದರೆ ಈ ಮನೆ ತಕ್ಕ ಬರ್ತಾರೆ ಆಟಯ್ಯ. ಇಲ್ಲಾಂದ್ರೆ ಅವ್ರು ಅಲ್ಲೇ ಗಿಡಗಳು ಹಾಕೋದೈತೆ, ಏನೇನೋ ಮಾಡೋದಿರ್ತಾವಲ್ಲ ಎಲ್ಲನೂ ಮಾಡ್ಕೊಂಡು ಅಲ್ಲಿರ್ತತೆ. ಹೌದೇ? ಒಳ್ಳೇದಾಯ್ತು ಬಿಡು. ಏನು ಗಿಡಗಳು ಹಾಕೊಂಡೈತವ ಇತ್ಲಾಗೆ? ಇತ್ಲಾಗೆ ನಮ್ಮವ್ವ ಇವನ್ ಸಂದಾಗ ಮಾಡೋಳೆ ಗೊತ್ತಾ? ನನ್ನ ಹತ್ರ ನೋಡ್ಬಿಟ್ರೆ ಬರೋಕ್ಕೆ ಮನ್ಸಾಗಿಲ್ಲ, ಆಗ ಸಂದಾಗ ಮಾಡೋಳೆ. ನೀನು ಆ ಬೇಲಿ ನೋಡಬೇಕು. ಇತ್ಲಾಗ ಬೇಲಿ ಹಾಕೋರಲ್ಲ, ಎಲ್ಲರೂ ಕಳ್ಳಿ ಗಿಡ ಅದು ಇದು ಅಂತ ಬೇಲಿ ಹಾಕಿದ್ರೆ ನಮ್ಮವ್ವ ಇಡೀ ಒಂದು ಮನೆ ಹಂಗೈತೆ ಅದು ಮಾವ. ಸುತ್ತ ಭಾರಿ ಜಾಗ ಐತೆ, ಹಿಂದ್ಗಡೆ ತೆಂಗಿನ ಮರಗಳವೆ ಒಂದು 5-6. ಅದ್ರ ಸುತ್ತ ಆಟು ದೊಡ್ಡದು ಇದ. ನಮ್ಮವ್ವ ಬರೀ ಇದ್ರಾಗೆ ಕಣ್ಮವ ಕೆಂಪು ಕಲರ್ ದಾಸವಾಳ ಗಿಡ ಬರ್ತದೆ ನೋಡು. ಆ ದಾಸವಾಳ ಗಿಡನೇ ಬೆಳೆಸಿ 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 ಎಲ್ಲ ತಕ್ಕ ನೆಟ್ ನೀರು ಇದು ಸುತ್ತ ಬರೀ ದಾಸವಾಳದ ಗಿಡದಾಗೆ ಬೇಲಿ ಮಾಡೋಳೆ. ಕಳ್ಳಿ ಗಿಡ ಪಳ್ಳಿ ಗಿಡ ಎಂಥದ್ದು ಹಾಕಿಲ್ಲ. ಆಮೇಲೆ ಒಳಗಡೆಗೆ ತುತ್ತಿಗೆಲ್ಲವ ಕಾಫಿ ಗಿಡ ಅಂತೆ, ನಂಜುಬಟ್ಲು ಗಿಡ ಅಂತೆ. ಆಮೇಲೆ ಇನ್ನು ಹೆಂಗಿದ್ರು ಬಾವ ಒಂದು 7-8 ತೆಂಗಿನ ಮರಗಳನ್ನೆಲ್ಲ ನಡೆಸೋ ಸಸಿಗಳು ಹೊಸಿ ಉದ್ದಾಗವೆ. ಹಂಗೆ ಬಾಳೆ ಗಿಡ ಅಂತೆ, ಎಂತೆಂಥವ ಹಾಕೊಂಡವಳೆ ಕಣ್ಮವ. ಹೋಗ್ಬಿಟ್ರೆ ಬರೋಕೆ ಮನ್ಸಾಕಿಲ್ಲ. ಇಂಥ ಹೂವಿನ ಗಿಡ ಹಾಕೋಳೆ, ಇಂಥ ಬಿಟ್ಟವಳೆ ಅನ್ನಂಗಿಲ್ಲ. ಕನಕಾಂಬ್ರ, ಮಲ್ಲಿಗೆ, ಗುಲಾಬಿ ಎಲ್ಲನೂ ಹಾಕೋಳೆ ಕಣ್ಮವ. ಆ ಮಾತ್ರ ಭಾರಿ ಚೆನ್ನಾಗೈತೆ. ಅಲ್ಲಿ ಹೋದ್ರೆ ಬರೋಕೆ ಮನ್ಸಾಗಿಲ್ಲ. ಅದಕ್ಕೆ ಅವಳು ಏನು ಮಾಡ್ತಾಳೆ, ಅಲ್ಲೇ ನೀರು ಪಾರು ಹೋಯ್ಕೊಂಡು ಅಲ್ಲೇ ಯಾರು ಬರ್ತಾರೆ ಕುತ್ಕೊಳ್ಳೋಕ್ಕೆ ಮಾತಾಡೋಕ್ಕೆ. ಮಾತಾಡ್ಕೊಂಡು ಇದು ಮಾಡ್ಕೊಂಡು ಕಾಲ ಕಳ್ಕೊಂಡು ಊಟ ಟೈಮ್ಗೆ ತಿನ್ನಿ ಟೈಮ್ಗೆ ಬರ್ತಾಳೆ. ಇಲ್ಲೇನು ಕೆಲಸ ಹಾಕಿವಲ್ಲ ಮಾವ, ನಾನು ಅಕ್ಕ ಮಾಡ್ಕೊತಾ ಇರ್ತೀವಲ್ಲ, ಹಂಗಾಗಿ ಅಲ್ಲೇ ಇರ್ತಾಳೆ ಹೆಚ್ಕೆಯ. ಹೌದೇ? ಒಳ್ಳೇದಾಯ್ತು ಬಿಡವ. ನಾನು ನೋಡಿಲ್ಲ. ಆಮೇಕ ಕಡೆ ಮ್ಯಾಕೆ ಮಂಜುನ ಮನೆಯವ್ರನ್ನೆಲ್ಲ ಮಾತಾಡ್ಸ್ಕೊ ಬರೋಕೆ ಹೋಗ್ತೀನಲ್ಲ, ಇನ್ನೇನು ನಿಮ್ಮ ಹಿತ್ಲು ಎಲ್ಲ ಅಲ್ಲೇ ಅಲ್ವಾ? ಆಗ ಹೋಗ್ಬಿಟ್ಟು ಅಲ್ಲಿದ್ದರೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಬಿಡು. ಸರಿ ಕಣವ, ನಾನೇನು ಬರಲೇ? ಶಾಂತ ಬರಲವ ಜಾಪನ? ಹ್ಞೂ ಕಣ್ಣವ, ಆಯಿತು. ಸರಿ, ನೀನು ಮಾಡು. ನಿನ್ನ ಮಗಳನ್ನ ಕಳಿಸು ಮನೆಗೆ. ನೀನು ಬಂದು ಹೋಗು, ಮತ್ತೆ ಊಟ ಮಾಡ್ಕೊಂಡು ಹೋಗಿವತ್ತೆ ಬಂದು. ಹ್ಞೂ ಆಯಿತು ಕಣವ, ಕಳಿಸ್ತೀನಿ ಬಿಡು. ನಾನು ನೋಡ್ತೀನಿ ಕಣವ, ಬಂದು ಹೋಗ್ತೀನಿ. ಆದರೆ ಇಲ್ಲ ಅಂದರೆ ಇಲ್ಲ. ಬರಲೇ? ಹ್ಞೂ ಮಾವ, ಆಯಿತು. ಅಕ್ಕ ಇದೇನೇ ಅಕ್ಕ, ಈ ಮಾವ ಬಂದೈತೆ? ಈ ಮಾವ ಬರ್ತಾನೆ ಇರಲಿಲ್ಲ ಅಲ್ವಾ? ನಾನು ಯಾವಾಗೂ ಆಗ ಜಯಕ್ಕನ ಮದುವೆ ಆದಾಗ ಒಂದ್ಸತಿ ಬಂದಿದ್ಲಲ್ಲ, ಅವಾಗ ನೋಡಿದ ಆಟಯ್ಯ. ಅದಾದ್ಮೇಲೆ ಇವಾಗೆ ನೋಡಿದ್ದು. ಮತ್ತೆ ತಂದಾಗ ಮಾತಾಡಿಸ್ತಾರೆ. ಅಲ್ಲ ಕಣಿ ಅಕ್ಕ, ಆ ಮಾವನ್ನ ಮನೆಗೆ ಊಟಕ್ಕೆ ಮಧ್ಯಾಹ್ನಕ್ಕೆ ಅಂತ ಕರೆದಲ್ಲ. ಅಕಸ್ಮಾತ್ ಏನಾರ ಮಾವ ಬಂದ್ಬಿಟ್ರೆ ಊಟಕ್ಕೆ ಏನು ಮಾಡ್ತೀಯೇ? ಮೊದಲೇ ಹೂವಂಗೆ ತಲೆ ಕಂಡ್ರೆ ಆಗಕ್ಕಿಲ್ಲ. ದೊಡ್ಡಪ್ಪನ ಮನೆಯವರು ಅಂದರೆ ಉಡ್ದು ಬೀಳ್ತಾಳೆ. ನೀನು ಊಟಕ್ಕೆ ಕರೆದಿದ್ಯಾ ಅಂತ ಗೊತ್ತಾದ್ರೆ ಆ ಟೈಮಲ್ಲಿ ನಿನ್ನ ಕತೆ. ಇನ್ನೇನು ಮಾಡೋಣ ಪುಟ್ಟಿ, ಪಾಪ ಮಾತಾಡಿಸ್ತು. ಅದು ಹೆಂಗೆ ಮನೆಗೆ ಊಟಕ್ಕೆ ಕರೆದಂಗೆ ಇರ್ತೀಯ? ನಾವೇನು ಕರೆದೇ ಇಟ್ಕೊಂಡು ಬರೋಕ್ಕಿಲ್ಲ. ನಮ್ಮ ಅವ್ವಂದು ಯಾವಾಗೂ ಇದ್ದಿದ್ದೆ ಹಬ್ಬ. ಪಾಪ ಇದು ಒಳ್ಳೆ ಮನ್ಸ ಕಣೆ, ಸಾಧು. ನಮ್ಮ ದೊಡ್ಡಪ್ಪನಂಗಲ್ಲ, ನಮ್ಮ ಅವ್ವಂಗೆ ಆಟಯ. ನೀನು ಹೇಳೋದು ಸರಿನೇ. ಆದ್ರೂ ಕಣೆ ಅಕ್ಕ, ಇನ್ನೊಂದ್ಸತಿ ಹಿಂಗೆಲ್ಲ ಕರಿಬೇಡ, ಸುಮ್ಕಿರು. ಯಾಕೆ ಬೇಕೆ ಅಕ್ಕ? ಅದೇನೋ ಹೇಳ್ತಾರಲ್ಲ ಹಂಗೆ, ಇಲ್ಲದೆ ಇರೋ ತಲೆ ಮೇಕಾಕತ್ತೀಯ ಯಾಕೆ? ಸುಮ್ಕಿದ್ ಬಿಡು. ಸರಿ ಬಾ, ನಮಗೇನು ಹೋಗೋಣಂತೆ ನಾವು. ನೀನು ಹಿಂಗೆಲ್ಲ ಬಂದು ಇಲ್ಲಿ ಕಸ ಗುಡ್ಸ್ಕೊತಿಲ್ಲ ನಿಂತ್ಕೊಬೇಡ ಕಣೆ ಅಕ್ಕ. ನಾನು ನಿಧಾನ ಆದರೂ ಪರವಾಗಿಲ್ಲ, ನಾನು ಮಾಡ್ಕೊತೀನಂತೆ, ಏನೂ ಆಗೋಕ್ಕಿಲ್ಲ. ನಿಂಗೆ ಹಂಗೂ ಏನಾರ ಮಾಡಲೇಬೇಕು ಅಂದರೆ ಇಂಥ ಬಗ್ಗು ಎದ್ದಳನ್ನು ಮಾಡೋದ್ರ ಬದಲು ಆ ಕುತ್ಕೊಂಡು ತರಕಾರಿ ಇಂಥ ಹೊಚ್ಕೊಡು ಸಾಕು, ನಂಗೆ ಅಡುಗೆ ಮಾಡೋಕ್ಕೆ. ಇನ್ನು ಎಂಥದ್ದು ಬೇಡಕ್ಕಂತೆ. ಏನು ನಾನಿಲ್ವೇ, ನಾನು ಮಾಡ್ಕೊತೀನಿ, ಸುಮ್ಕಿರು. ಸರಿ ನಡೆಯವ, ಹೋಗೋಣ. ಏನು ಬಗ್ಗೆಮ್ಮ ನಮ್ಮ ಮನೆ ಗಂಟೆ ಬಂದುಬಿಟ್ಟಿದ್ದೀರಾ ಸುಶೀಲ? ನೀನುವೇ ಯಾಕೆ ಇವತ್ತು ಕೂಲಿ ಆಳೆಲ್ಲೂ ಹೋಗ್ಲಿಲ್ವೇ? ಇಲ್ಲ ಕಣೆ ರುಕಿ, ಎಲ್ಲೂ ಹೋಗಲಿಲ್ಲ. ಏಕೆ ಹೋದ್ರು ನೀನು ಇರ್ತೀಯಲ್ಲ ಜೊತೆ, ನಿಂಗೂ ಗೊತ್ತಾಗಕ್ಕಿಲ್ವೇ? ಯಾಕೆ ಇವತ್ತು ಹಸ್ಕೊಳ್ಳಲ್ಲ ಮನೆ ತಾರವೇ, ಹೊಡ್ಕೋಗಿಲ್ವೇ? ಅಯ್ಯೋ ಇಲ್ಲ ಕಣಿ, ನಮ್ಮ ಮನೆದು ಹೊಸ ಹಬ್ಬದ ಸಾಮಾನು ತಗೊಬಂದಿರ್ತೀನಿ. ಆಮೇಲೆ ಆಗಕ್ಕಿಲ್ಲ, ನನಗೇನೋ ಕೆಲಸ ಐತೆ ಅಂತ ಪ್ಯಾಟ್ಗೆ ಹೋಗೈತೆ. ಅದಕ್ಕೆ ದನಗಳಿಲ್ಲ ಬಿದ್ದು ಒದ್ದಾಡ್ತಾ ಹುಲ್ಲು ಹಾಕತ್ತೇವನಿ ನಾನೇ. ನೋಡವ ಎಲ್ಲ ನೀನು ಗಂಟು ತಗೊಬರಕ್ಕೆ ಹೋದ್ವೇನೆ ಹಬ್ಬದ ಸಾಮಾನು. ಇನ್ನೂ ಹಬ್ಬಿ ಓಡ್ತಿರೋದೆ ತಾಯಿ. ನಮ್ಮ ಮನೆ ಇನ್ನೂ ಸಾಮಾನು ತರೋದಿರಲಿ, ಮನೆ ಕೆಲಸನೇ ಶುರು ಮಾಡಿಲ್ಲ. ನಾವು ಶುರು ಮಾಡಿಲ್ಲಕ್ಕಂತ ಹಾಕು. ಇವಳೆಲ್ಲ ಬಿರು ಮಾಡ್ಕೊತಾವಳೇನೋ, ಅದಕ್ಕೆ ಎಲ್ಲ ಹಬ್ಬದ ಸಾಮಾನು ತಗೊಬತ್ತವ್ರೆ. ಇಲ್ಲ ಕನ್ಲೆ, ದುಡ್ಡು ಇರಕ್ಕಿಲ್ಲ ಆಮೇಲೆ. ಈಗ ಹೊಸಿ ಕೈಯಲ್ಲಿ ದುಡ್ಡದಂತೆ. ಆಮೇಲೆ ಅವನಿಗೇನೋ ಬೇರೆ ಕೆಲಸದಂತೆ ಕಣವ ಹೊಲ್ತವ. ಇನ್ನು ಆಗ ಗೋಳಿ ಕತ್ತಳೆ ಅಂತ ತಂದ್ಕೊಡ್ತೀನಿ ಸಂತೆ ಎಲ್ಲನೇ. ಅವೇನು ಅಚ್ಚುಕಟ್ಟು ಮಾಡ್ಕೊತಿ, ಎಲ್ಲನೂ ಅಚ್ಚುಕಟ್ಟು ಮಾಡ್ಕೊಂಡು ಅಂತ ಕಿಟ್ಕೋ. ಆಮೇಲೆ ನೀನು ಇದಕ್ಕೆ ಮನೆ ಕ್ಲೀನ್ ಮಾಡ್ಕೊ ಅಂತ ಹೇಳವನೆ.
ಅದಕ್ಕೆ ಆತಾಗ ನಾನು ಇನ್ನು ಈಗ ಹೆಂಗೋ ತಂದ್ಕೊಡ್ತೀನಿ ಅಂದಾಗ ಇಸ್ಕೊಳ್ಳೋದು ಒಳ್ಳೆತನವ, ಇಲ್ಲ ಆಮ್ಯಾಗ ತಂದ್ಕೊಡು ಅಂತ ವಾಟ ಮಾಡ್ಕೊಂಡು ಕೂತ್ಕೊಳ್ಳೋದು ಒಳ್ಳೆದಳು. ಆಗ ಇಲ್ಲ ಅಂದ್ರೆ ತರಕೇಳ ನನ್ನ ಮಗ ಹೆಂಗೋ ಕುಡಿಯೋದು ಬಿಟ್ಟವನು ಈಗ ಸಿಯ ಮತ್ತೆ ಇನ್ಯಾವ ಕುಡಿಯೋದು ರೂಢಿ ಆಯ್ತಾನಂದ್ರೆ ನಂಗೆ ಜೀವ ಹೊಡ್ಕೊತದೆ. ಅದಕ್ಕೆ ನೀನು ತಂದಾಗೆ ತಂದ್ಕೊಡಪ್ಪ ಅಂತ ಸುಮ್ಮನಾಗಿ ನಟಿಯ. ಹಂಗಂತ ಸಾವಿತ್ರಕ್ಕೆ ತಗೋದ್ಲೆ ಬಂದೇ ಇಲ್ವೇ ಸಾವಿತ್ರಕ್ಕ? ಈ ಕಡೆ ಕೇಳಿದ್ವಿ ನೋಡೇ ಇಲ್ಲವ ನಾನು. ಬಂದೆ ಇಲ್ಲೇ ಅವನಿಕಂತ ಹಾಕಿ ನೀವು ಮಾತಾಡೋದಲ್ಲ ಒಟ್ಟಿಗೆ ಕೇಳ್ತಾ ಅದ್ಕಂತ. ಅಯ್ಯೋ ನಂಗೆ ಮಾತಾಡ್ತಿದ್ದೀರ ತಾಯಿರ ಅಲ್ಲಿ ಗಂಟೆ ಕೇಳ್ತಾ ಕೂತದಲ್ಲಿ. ನಿಮ್ಮ ಮನೆ ತಂದದ ಸಾಮಾನು ನಮ್ಮ ಮನೆ ತಂದಿಲ್ವೋ? ಅಯ್ಯೋ ನಂದು ಇನ್ನೂ ಆಗಿಲ್ಲ, ಬರೀ ಇದೇ ಆಯ್ತಲ್ರ ನಿಮ್ಮದು. ಹಂಗಲ್ಲ ಕಣೆ ಸಾವಿತ್ರಕ್ಕ, ಇವಳು ರುಕ್ಕಿ ಗಂಡ ಎಲ್ಲ ಸಾಮಾನು ತರಕ್ಕೆ ಹೋಗ್ಯಾರಂತೆ ಪ್ಯಾಟ್ಗೆ. ಅದಕ್ಕೆ ಇನ್ನು ಹಬ್ಬಿ ಏಸ್ತಿನ ಐತೆ ಅಲ್ಲೇ ಸಾಮಾನು ತರಕ್ಕೆ ಪ್ಯಾಟಿಗೆ ಕಳ್ಸಿದೆಯಲ್ಲ, ನಾವಿನ್ನೂ ಕೆಲಸನೇ ಶುರು ಮಾಡೋಕ್ಕಾಗಿಲ್ಲ ಅಂತ ಅಂತಿದ್ವಿ ಆಟೆ ಯಾಕಂತವಾ. ಹೌದೇ ಅದಿರ್ಲಿ ಬಿಡಿರ್ಲ, ಏನು ಕೆಲಸ ಏನು ಒಟ್ಟಿಗೆ ಅಲ್ಲಯ್ಯ ಪಾತ್ರೆಗಳು ಎಲ್ಲಂತ ತುಂಬ್ಕೊಂಡು ಹೋಗಿ ಸೀಲ್ಗಳತ್ತ ತೊಳ್ಕೊ ಬಂದರೆ ದಿನ ಒಂದೊಂದು ಮಾಡ್ಕೊಂಡ್ರು ಮಾಡ್ಕೊಬೋದು. ಕೆಲಸ ಪಾತ್ರೆದೆಲ್ಲ ಬಿಡಿ, ಹೊರ್ತಕ್ಕೆ ಹೋಗಿ ಹೊಸಿ ಸೊಪ್ಪು ದಾರ ಕಿತ್ಕೊಬೇಡನ್ನ ನಡೀರ್ಲ. ಸಾರು ಮಾಡೋಕ್ಕೆ ಏನೂ ಇಲ್ಲ, ನೆನ್ನೆ ಎಲ್ಲ ಒಂಚೂರು ಮಳೆ ಉದ್ರೈತೆ, ಸೊಪ್ಪೆಲ್ಲವ ಚೆನ್ನಾಗಿ ಬಂದಿರ್ತವೆ. ಸೊಪ್ಪು ದಾರ ಕಿತ್ಕೊಬರೋಣ ಮನೆಯಲ್ಲಿ ಆರಾಮಾಗಿ ಸೊಪ್ಪಿನ ಸಾರು ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ಉಣ್ಕೊಂಡು ಕೂತ್ಕೊಂಡ್ರೆ ಈ ಚಳಿಗೆ ಎಂಥ ಸಂದಕ್ಕಿರ್ತದೆ ಅಂತೀಯ. ಕಣೆ ಸಾವಿತ್ರಕ್ಕ, ನಾನು ಮೊನ್ನೆನೇ ಹೋಗೋಣ ಅಂದಳು, ಹೋಗೋಕ್ಕೆ ಆಗಿಲ್ಲ. ಕಿತ್ಕೊಬರ ಅನ್ಕಂತ ಹಾಕು ಹೋಗಿ ಎಲ್ಲ ಒಂದೊಂದು ದಿವಸ ಕಿತ್ಕೊಬಂದ್ರೆ 2 ದಿನ ಒಮ್ಮೆಕಾಯಿ ಸಾಂಬಾರು ಆಯ್ತದ್ಕಂತೆ. ಸಾಂಬಾರಿನ ತಲೆಗಿರಕ್ಕಲ್ಲ ಈಗ ಒಳ್ಳೆ ಚೆನ್ನಾಗಿ ಉಟ್ಕೊಂಡಿರ್ತವೆ, ಮಳೆಗೂ ಹೊತ್ಕುವೆ ಚೆನ್ನಾಗಿ ಬಂದಿರ್ತವೆ. ಹೋಗಿ ಕಿತ್ಕೊಬರೋಣ ಹಾಕು. ಹಂಗಾರೆ ನಾವು ಬತ್ತೀವ್ಕಂತ ಹಾಕಿ ಅಕ್ಕ. ನಾನು ಬತ್ತೀನ್ಕಂತ ಹಾಕು. ಹಂಗೆ ಅಕ್ಕ ಸೌದೆ ಆರ್ಸ್ಕೊ ಬರ್ಬೇಕಾಗಿತ್ತಲ್ಲ, ಅಲ್ಲೇ ಓದ್ತೀವಲ್ಲ ಹಂಗೆ ಸೌದೆನೂ ಆರ್ಸ್ಕೊ ಬಂದ್ಬಿಡೋಣ 2 ಮುಟ್ಕೆಯ. ಇಲ್ಲ ಸೌದೆ ಆರ್ಸೋಕ್ಕೆ ಆ ಕಡೆಗೆ ಹೋಗ್ಬೇಕು, ಸೊಪ್ಪು ತರಕ್ಕೆ ಇಲ್ಲಯ್ಯ. ಒಂದು 3 ಗದ್ದೆ ಕೆಳಗೆ ಹೋದ್ರೆ ಆಯ್ತವ. ಅದನ್ನು ಒಟ್ಟಿಗೆ ಹೋಗಿ ತಗೊಬರಕ್ಕಾಯ್ತತೆ. ಫಸ್ಟು ಸೊಪ್ಪು ಕಿತ್ಕೊಬಂದಿಡೋಣ, ಸೌದೆ ಆರ್ಸಕ್ಕೆ ಬೇಕಾದ್ರೆ ನಾಳೆಗೆ ಹೋದ್ರೆ ಆಯ್ತತೆ ಕಂತ ಬಾ. ಏನು ಆಮೇಲೆ ಬಿಟ್ರೆ ಬಸಣ್ಣಮ್ಮ ಊರು ಹೊಲನೆಲ್ಲ ಮೇದಾಕೆ ಅವಳು, ಎಮ್ಮೆ ದನಗಳು ಮೇದಂಗಳು ಊಸಾಳಾಗ ಅದೇನು ಬಿಡಕ್ಲ ಕಣಿರ್ಲ. ಯಾರ ಗದ್ದೆ ಯಾರ ಹೊಲ ಯಾರ ತೋಟ ನೋಡು ಅವಳೇ ಇರ್ತಾಳಲ್ಲ. ಈ ಬಿದ್ರ ಬೊಂಬೆ ಕಟ್ತಾರಲ್ಲ ಹಂಗಾಗ್ಬಿಟ್ಟವಳು ಅವಳು. ಯಾವ ಬಿದ್ರ ಬೊಂಬೆನೂ ಬೇಡ, ಅವಳೇ ಬಿದ್ರ ಬೊಂಬೆ ಆಗ್ಬಿಟ್ಟವಳೆ. ಬಿದ್ರ ಬೊಂಬೆನ ಬೆದ್ರ ಬೊಂಬೆನ? ಅದು ಬೆದ್ರ ಬೊಂಬೆ, ಬಿದ್ರ ಬೊಂಬೆ ಅಲ್ಲ. ಅವಳೇನು ಯಾವ ಬೆದ್ರ ಬೊಂಬೆ ಅಲ್ಲ, ದೆವ್ವ ಬಂದ್ರು ಅದ್ರ ಕಲಕಂತ. ಅವಳು ಹಂಗೆ, ತಮ್ಮಣ್ಣವನು ಹಂಗೆ ಯಾಕಂತೆ. ತಮ್ಮಣ್ಣವ್ವ ಹಂಗೆಯ, ಆದರೆ ಬೇರೆ ವಿಷಯವ ಹಿಂಗೆ ಊರಿಗೆಲ್ಲ ಹಬ್ಬಿಸ್ಕೊಂಬರಕ್ಕಲ್ಲ. ಅವಳಾಯ್ತು ಅವಳು ಕೆಲಸ ಆಯಿತು, ಮಧ್ಯರಾತ್ರಿ ಆಗಲಿ ಹೊಲಕ್ಕೆ ಹೋಗಿ ಬತ್ತಾಡ್ತಾಳೆ ನೀರು ಕಟ್ಟಿ ತಮ್ಮಣ್ಣವ್ವ. ಅವಳದೇ ಒಂಥರ ಬೇರೆ, ಇವಳಂಗೆ ಇಲ್ಲದೆಲ್ಲ ಹಬ್ಬಿಸ್ಕೊಬರಕ್ಕಲ್ಲ ಅವಳು. ಕಣೆ ಅಕ್ಕ, ಅವಳು ಒಂಥರ ಧೈರ್ಯವಂತೆ ಕಣೆ. ಮೊನ್ನೆ 12 ಗಂಟೆಲಿ ನೀರು ಬಿಟ್ಟು ಬರಕ್ಕೆ ಹೋಗಿದ್ಲಂತೆ. ಅದೇನು ದೆವ್ವೆ ಅಡ್ಡ ಸಿಕ್ತಂತಪ್ಪ. ಸುಮ್ಮನೆ ಹೋಗಿ ಸೈಡಿಗೆ ಮುಚ್ಕೊಂಡು ನಾನು ನೀರು ಕಟ್ಬೇಕು ಅಂತ ಹೇಳಿ ಹೋಗಿ ನೀರು ಕಟ್ಟಿ ಬಂದಂತೆ ಕಣೆ ಅಕ್ಕ. ಅದೇನು ದಿಟ್ಟು ಸುಳ್ಳು ಗೊತ್ತಿಲ್ಲ ಕಣೆ. ಅಯ್ಯಪ್ಪ ನನಗೆ ಹೇಳಿದ್ಲಾ, ಅಯ್ಯ ಬತ್ತಾ ಇರ್ತವೆ ಅವಕ್ಕೇನು, ಅವೇನು ಉಣ್ಬೇಕಾ ತಿನ್ಬೇಕಾ ಇನ್ನೇನು ಗಾಳಿ ಸುತ್ಕೊಂಡು ಇರ್ತವೆ, ಬರ್ದೇನು ಏನು ಮಾಡ್ತವೆ ಅವಕ್ಕೆಲ್ಲ ಎದ್ಕೊಂಡು ಕುತ್ಕೊಂಡ್ರೆ ಆಯ್ತದ ಅಂತ ಅಂದ್ಲು ಕಣೆ ಅಕ್ಕ ನನಗೆ. ತಮ್ಮಣ್ಣವ್ವ ಹೇಳೋದು ನಾನು ಕೇಳಿದ್ದೀನಿ. ಅವಳು ಈ ಕೊತ್ತಿರಿಂಗೆ ಕಣ್ಣು ಕೆಂದಕವೆ, ಅವ ದೇವ್ಗಣ್ಣು ಅಂತಾರೆ. ಈ ಮಾಮೂಲಿ ಕೆಂದಕ್ಕಿರೋದು ಬೇರೆ, ಅವಳು ಬೇರೆ ಥರ ನೋಡು, ಅವ ದೇವ್ಗಣ್ಣು ಅಂತಾರೆ. ಅಂಥವ್ರ ಕಣ್ಣಿಗೆ ದೇವ್ಗಳು ಕಾಣ್ತವಂತೆ. ಅವಳು ಅದೇ ಎದ್ರಕತ್ತಾರೆ, ಈಗ ಧೈರ್ಯವಾಗಿರ್ತಾರೆ. ಅವಳೇನು ಎದ್ರಕೊಳಕ್ಕಲ್ಲ, ಎದ್ರಕೊಬಿಟ್ರೆ ನಮ್ಮನ್ನೇ ಎದುರಿಸ್ತಾರೆ ಹಾಕು ಅಂತಾಳೆ. ಹೌದೇ, ಇವೆಲ್ಲನೂ ಕೇಳಿದ್ರೆ ಭಯವಾಯ್ತದಲ್ಲೇ ತಾಯಿ. ಯವ್ವ ನನಗೂ ಕೇಳಿವ್ನಿ, ಆದರೂ ನೋಡಿಲ್ಲ ಕಣವ. ಅಯ್ಯಪ್ಪ ಭಯ ಆಯ್ತದ ಕಣವ ಇವ ನನಗೆ ಕೇಳ್ಬಿಟ್ರೆ. ಅಯ್ಯೋ ಇದೇನು ನೋಡಿದ್ಯವ, ನಮ್ಮ ಹಳ್ಳಿದೇನು ಹೊಸಿ ಸ್ಟೋರಿ ಅವೇನೆ ಅಂತವು. 7 ಜನಕ್ಕೆ ಹಿಡ್ಕೊಂಡೈತೋ, 7 ಜನಕ್ಕೆ ಕಾಣಿಸ್ಕೊಂಡೈತೋ, ಏನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ 8 ಗಂಟೆ ಮ್ಯಾಕೆ ಯಾರು ಯಾಕೆ ಈಚೆ ಕೂತ್ಕೊಳ್ಳೋಕ್ಕಿಲ್ಲ ಅಂದರೆ ಅದಕ್ಕೆ ಹಳ್ಳಿಗಳಲ್ಲಿ ಇವು ಇದ್ದವೇ. ಈಗ ಅದು ಸೊಪ್ಪು ಯಾಕೋಯ್ತೀವಲ್ಲ, ಮಾತಾಡೋಣ ಬನ್ನಿ. ಮಾತಾಡ್ತಾ ಈಗ ಬಿರ್ಬಿರ್ನದು ಏನೇನು ಕೆಲಸ ಐತೆ ಮುಗಿಸ್ಕೊಬಿಟ್ಟು ಒಂದು ಬ್ಯಾಗ್ ತಗೊಬಿಟ್ಟು ಬನ್ನಿ, ಸೊಪ್ಪು ಇಕ್ಕೆ ಬರೋಣ. ಅದು ಸರಿ ನೋಡ್ರಿ, ಅಲ್ಲೇ ಮಾತಾಡಿದ್ರಾಯ್ತು. ಬಿರ್ಬಿರ್ನ ಬ್ಯಾಗ್ ತಗೊಂಡು ಸೊಪ್ಪು ಇಕ್ಕೆ ಬರೋಣಂತೆ. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ನಿಮಗೆ ಇವತ್ತಿನ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಮಾಡಿ. ನೀವು ಹೆಚ್ಚು ಕಮೆಂಟ್ ಮಾಡಿದ್ರೆ, ಹೆಚ್ಚು ಲೈಕ್ ಮಾಡಿದ್ರೆ ನಾನು ಇನ್ನೊಂದು ಈ ಭಾಗವನ್ನು ಇವತ್ತು ಸಂಜೆನೇ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಏಕೆಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಕೇಳ್ತಾ ಇದ್ದಾರೆ ದಿನಕ್ಕೆ 2 ಎಪಿಸೋಡ್ ಹಾಕಿ ಅಂತ. ನಾನು 1 ಎಪಿಸೋಡ್ ಆದರೂ ಪರವಾಗಿಲ್ಲ, ಸ್ವಲ್ಪ ಲಾಂಗ್ ಮಾಡಿ ಹಾಕೋಣ ಅಂದ್ಕೊಂಡಿದ್ದೆ. ಬಟ್ ಅವರು ಇಲ್ಲ 2 ಎಪಿಸೋಡ್ ಹಾಕಿ ಅಂತ ಕೇಳ್ತಿದ್ದಾರೆ. ಅದಕ್ಕೆ ನೀವು ಎಷ್ಟು ಲೈಕ್ ಮಾಡ್ತೀರಾ, ಎಷ್ಟು ಕಮೆಂಟ್ಸ್ ಮಾಡ್ತೀರಾ, ಹೇಗೆ ಸಪೋರ್ಟ್ ಮಾಡ್ತೀರಾ, ಅದ್ರ ಮೇಲೆ ನಾನು ಇನ್ನೊಂದು ಎಪಿಸೋಡ್ನ ಸಂಜೆ ಹಾಕ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಹಳ್ಳಿ ಸೊಗಡನ್ನು ಕಾಪಾಡ್ಕೊಳ್ಳುವಂಥ ಇವತ್ತಿನ ನನ್ನ ಮೊದಲನೇ ಒಗಟು ಏನಪ್ಪ ಅಂತಂದರೆ, ಅಂಗೈ ಅಗಲ ರೊಟ್ಟಿ, ಲೆಕ್ಕವಿಲ್ಲದಷ್ಟು ಉಪ್ಪಿನಕಾಯಿ. ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.